ಖತರ್ನಾಕ್ ಗ್ಯಾಂಗ್ ವಂಚಿಸಿದಂತಹ ಎರಡನೇ ಕೇಸ್ನ ಬಗ್ಗೆ ಕೂಡ ನೋಡೋಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಕೋರ್ಟಿಗೆ ವಂಚಿಸಿದ ಎರಡನೇ ಕೇಸ್. ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಎರಡನೇ ಆರೋಪಿಗೂ ಶೂರಿಟಿ ಕೊಡಲಾಗಿದೆ, ನಕಲಿ ಶೂರಿಟಿ. ಮೊಹಮ್ಮದ್ ಹಫೀಜ್ ಈ ಆರೋಪಿಗೆ ಜಾಮೀನು ಕೊಟ್ಟಿದ್ದು ನಾಗರಾಜಪ್ಪ ಅಂತ. ಹೊಸಕೋಟೆ ತಾಲೂಕಿನ ಗೇರಾಪುರದ ನಾಗರಾಜಪ್ಪ ಹೆಸರಲ್ಲಿ ನಕಲಿ ಶೂರಿಟಿ. ನಾಗರಾಜಪ್ಪನ ಹೆಸರಲ್ಲಿ ಶೂರಿಟಿ ಕೊಟ್ಟವನು ನಕಲಿ. ನಾಗರಾಜಪ್ಪನ ಹೆಸರಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದು ಕೂಡ ನಕಲಿ ವ್ಯಕ್ತಿ. ನಾಗರಾಜಪ್ಪನ ಹೆಸರಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದು ಮತ್ತೊಬ್ಬ ವ್ಯಕ್ತಿ. ಜಮೀನಿನ ಆರ್ಟಿಸಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಶೂರಿಟಿ ಕೊಟ್ಟಿದ್ದ ನಾಗರಾಜಪ್ಪ. ಅಸಲಿ ನಾಗರಾಜಪ್ಪನನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಭೇಟಿ ಮಾಡುತ್ತೆ. ಆಗ ಅಸಲಿಯತ್ತು ಏನು ಅನ್ನೋದು ಬಯಲಾಗಿದೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ 5 ಜನ ಆರೋಪಿಗಳ ಸ್ನೇಹಿತರು ಮತ್ತು ಆರೋಪಿಗಳ ಪರಿಚಯಸ್ಥರು ಅಂತೇಳಿ ವಿವಿಧ ಭಾಗಗಳಿಂದ ಶೂರಿಟಿಗಳನ್ನು ಕೊಡಲಾಗುತ್ತೆ. ಆ ಪೈಕಿ ಆರೋಪಿ ಎ2 ಮೊಹಮ್ಮದ್ ಹಫೀಜ್ ಅನ್ನುವಂತಹ ವ್ಯಕ್ತಿಗೆ ಮಾಲೂರಿನ ನಾಗರಾಜಪ್ಪ ಅನ್ನೋರು ಶೂರಿಟಿ ಕೊಡ್ತಾರೆ. ತನಿಖೆಯ ಸಂದರ್ಭದಲ್ಲಿ ಆ ನಾಗರಾಜಪ್ಪ ಅನ್ನೋರು ನ್ಯಾಯಾಲಯಕ್ಕೆ ಹೋಗೇ ಇಲ್ಲ, ಶೂರಿಟಿ ಕೊಟ್ಟೇ ಇಲ್ಲ ಅನ್ನೋದು ಸದ್ಯ ತನಿಖೆಯಿಂದ ಗೊತ್ತಾಗ್ತಿರುವಂತಹ ಅಂಶ. ನಿಜವಾದ ನಾಗರಾಜಪ್ಪವನ್ನು ಹುಡ್ಕೊಂಡು ಕವರ್ ಸ್ಟೋರಿ ತಂಡ ಇವತ್ತು ಮಾಲೂರಿಗೆ ಬಂದಿದೆ. ನಮ್ಮ ಜೊತೆ ನಾಗರಾಜಪ್ಪ ಇದ್ದಾರೆ. ನಾಗರಾಜಪ್ಪರೇ, ನೀವು ಯಾರಿಗನ್ನ ಶೂರಿಟಿ ಕೊಟ್ಟಿದ್ರಾ ಆಫೀಸರ್ನವ್ರಿಗೆ? ನಾವು ಯಾರಿಗೂ ಕೊಟ್ಟಿಲ್ಲ ಶೂರಿಟಿನ, ಅವ್ರ ಮಗನೇ ನೋಡಿಲ್ಲ ನಾವು. ಹೌದಾ? ಹೌದು. ಮತ್ತೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೋರ್ಟ್ಗೆ ಹೋಗಿ ಯಾರೊಬ್ಬರನ್ನ ರಿಲೀಸ್ ಮಾಡಕ್ಕೆ ಹೌದಾ, ಸೃಷ್ಟಿ ಮಾಡಿದ್ದಾರೆ ನೋಡಿ. ಯಾವ ರೀತಿ ಸರ್ ಆಗಿರೋದು? ಯಾವ ರೀತಿ ಮಾಡಿ ಅಂದ್ರೆ ನಮಗೂ ಗೊತ್ತಿಲ್ಲ. ಅಂದ್ರೆ ನೀವು ನ್ಯಾಯಾಲಯಕ್ಕೆ ಯಾರಿಗೂ ಶೂರಿಟಿ ಕೊಟ್ಟಿಲ್ಲ? ನಾವು ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ಜಮೀನ್ ನಂಬರ್ ಅದೇನಾ? ಅದೇ ನಂಬರ್ 27. ಮತ್ತೆ ಅದೇ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ? ನ್ಯಾಯ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಹೋಗಿದ್ದೀರಿ ಕೋರ್ಟ್ಗೆ, ಅಲ್ಲಿ ನೋಡಿ ಕೇಳಿ ಇದು ಮಾಡಿ ಕೋರ್ಟ್ಗೆ ಹಾಕಿದ್ದೀರಿ. ಓಕೆ ಸರ್, ನಿಮಗೆ ಈ ವಿಚಾರ ಯಾವ ರೀತಿ ಗೊತ್ತಾಯ್ತು ಸರ್? ನಮ್ಗೆ ಅವ್ರು ಬಂದು ಪೊಲೀಸರು ಬಂದು ತಿಳಿಸ್ಮೇಲೆ. ಇನ್ನು ಮೂರನೇ ಪ್ರಕರಣದ ಬಗ್ಗೆ ನೋಡೋಣ. ಸೈಬರ್ ಕ್ರೈಮ್ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಅನ್ವರ್ಗೂ ಶೂರಿಟಿ ಸಿಗತ್ತೆ. ಈ ಅನ್ವರ್ಗೆ ಶೂರಿಟಿ ಕೊಟ್ಟಿದ್ದು ಮಾಗಡಿ ತಾಲೂಕಿನ ಟಿ.ಎಸ್. ಕುಮಾರ್. ಈತ 2023ರಲ್ಲೇ ಮೃತಪಟ್ಟಿದ್ದು. ಆದ್ರೆ ಸತ್ತವನ ಹೆಸರಲ್ಲಿ 2024ರಲ್ಲಿ ಶೂರಿಟಿ ಕೊಡಿಸಿ ಜಾಮೀನು ಪಡಿತಾರೆ. ಕುಮಾರ್ ಮೃತಪಟ್ಟು 2 ವರ್ಷ ಆದ ನಂತರ ನಕಲಿ ವ್ಯಕ್ತಿಯಿಂದ ಶೂರಿಟಿ ಕೊಡಿಸ್ತಾರೆ. ಕುಮಾರ್ ಹೆಸರಲ್ಲೂ ನ್ಯಾಯಾಲಯಕ್ಕೆ ಹಾಜರಾಗಿ ನಕಲಿ ವ್ಯಕ್ತಿ ಶೂರಿಟಿ ಕೊಟ್ಟಿರೋದು. 2024ರಲ್ಲೇ ನ್ಯಾಯಾಲಯಕ್ಕೆ ಕುಮಾರ್ ಹೆಸರಿನ ಮತ್ತೊಬ್ಬ ವ್ಯಕ್ತಿ ಹಾಜರಾಗಿ ಶೂರಿಟಿಯನ್ನ ಕೊಟ್ಟಿತ್ತು. ಸೈಬರ್ ಕ್ರೈಮ್ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಅನ್ವರ್ಗೂ ಶೂರಿಟಿ ಕೊಡಲಾಗಿದೆ. ಆದ್ರೆ ಈ ವ್ಯಕ್ತಿ ಶೂರಿಟಿ ಕೊಟ್ಟಂತಹ ಕುಮಾರ್ ಅನ್ನೋ ವ್ಯಕ್ತಿ 2023ರಲ್ಲೇ ಮೃತಪಟ್ಟಿರೋದು. ಈಗಾಗಲೇ 2 ಪ್ರಕರಣ ನೋಡಿದ್ರಿ. ಈ 2 ಪ್ರಕರಣದಲ್ಲಿ ನಾಗರಾಜಪ್ಪ ಮತ್ತು ಉಮಾಶಂಕರ್ ಇದ್ಯಾವುದರ ಬಗ್ಗೆ ಕೂಡ ಗೊತ್ತಿಲ್ಲ, ಆದ್ರೆ ಅವರ ದಾಖಲೆಗಳು ದುರ್ಬಳಕೆ ಆಗಿದೆ. ಇನ್ನು 4ನೇ ಪ್ರಕರಣ, ಕೋರ್ಟಿಗೆ ವಂಚಿಸಿದಂತಹ 4ನೇ ಕೇಸ್ ಏನು ಅಂತ ನೋಡೋಣ. ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಗೂ ಕೂಡ ನಕಲಿ ಶೂರಿಟಿ ಸಿಗತ್ತೆ. ಆರೋಪಿ ಅನ್ವರ್ಗೆ ಮಂಜುನಾಥ್ ಹೆಸರಲ್ಲಿ ಶೂರಿಟಿ ಸಿಕ್ಕಿತ್ತು. ಈ ಗ್ಯಾಂಗ್ ಮಂಜುನಾಥ್ ಹೆಸರಲ್ಲಿ ಶೂರಿಟಿ ಕೊಡಿಸುತ್ತೆ. ಕೋಲಾರ ಜಿಲ್ಲೆಯ ಒಕ್ಕಲಗೆರೆ ಗ್ರಾಮದ ಮಂಜುನಾಥ್ ಹೆಸರಲ್ಲಿ ಶೂರಿಟಿ ಕೊಡಿಸ್ತಾರೆ. ಸತ್ತ ವ್ಯಕ್ತಿ ಮಂಜುನಾಥ್ ಹೆಸರಲ್ಲಿ 1 ವರ್ಷಕ್ಕೆ ಗ್ಯಾಂಗ್ ಶೂರಿಟಿಯನ್ನ ಕೊಡಿಸಿತ್ತು. 2024ರ ಜುಲೈ 25ರಂದು 5 ಆರೋಪಿಗಳಿಗೆ ಒಂದೇ ದಿನದಲ್ಲಿ ಬೇಲ್ ಮಂಜೂರಾಗುತ್ತೆ. 5 ಆರೋಪಿಗಳಿಗೆ ಒಂದೇ ದಿನದಲ್ಲಿ ಬೇಲ್ ಮಂಜೂರಾಗಿತ್ತು ಮಂಜುನಾಥ್ ಹೆಸರಲ್ಲಿ. ಆದ್ರೆ ಸತ್ತ ವ್ಯಕ್ತಿ ಮಂಜುನಾಥ್ ಹೆಸರಲ್ಲಿ 1 ವರ್ಷಕ್ಕೆ ಈ ಗ್ಯಾಂಗ್ ಶೂರಿಟಿಯನ್ನ ಕೊಡಿಸುತ್ತೆ. ಒಬ್ರು ಶೂರಿಟಿ ಕೊಡ್ತಾರೆ ಅಂದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ. ಅದನ್ನ ಏನೋ ಗೋಲ್ಮಾಲ್ ಮಾಡಿ ರೆಡಿ ಮಾಡ್ತಾರೆ. ಅದರ ಜೊತೆಗೆ ಬೇಕಾದಂತಹ ಬೇರೆ ಎಲ್ಲಾ ದಾಖಲೆಗಳನ್ನು ಕೂಡ ಇವರು ಕೋರ್ಟಿಗೆ ಸಲ್ಲಿಸ್ತಾರೆ. ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಕೋರ್ಟಿಗೆ ವಂಚಿಸಿದ 5ನೇ ಕೇಸ್. ಮಾದಕ ದ್ರವ್ಯ ಮಾರಾಟ ಪ್ರಕರಣದಲ್ಲೂ ನಕಲಿ ಶೂರಿಟಿಯನ್ನ ಗ್ಯಾಂಗ್ ಕೊಡಿಸುತ್ತೆ. ಸರ್ಕಾರಿ ಅಧಿಕಾರಿ ಆರ್ಟಿಸಿ ಹಾಗೂ ಆಧಾರ್ ಕೊಡಿಸಿದ ಈ ಗ್ಯಾಂಗ್ ಸರ್ಕಾರಿ ಅಧಿಕಾರಿಯ ಆರ್ಟಿಸಿ ಮತ್ತು ಆಧಾರ್
ನಂತರ RTC ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಅದನ್ನ ಈ ಗ್ಯಾಂಗ್ ತಂದು ಕೊಡುತ್ತೆ. RTC ವೆಬ್ಸೈಟ್ ನಲ್ಲಿ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಅದೇ ಆಧಾರ್ ಕಾರ್ಡ್ ಗೋಲ್ಮಾಲ್ ಮಾಡ್ತಾರೆ. ಅದೇ ಆಧಾರ್ ನಂಬರ್ ಅಂದ್ರೆ ಸರ್ಕಾರಿ ಅಧಿಕಾರಿಯ ಈ ಆಧಾರ್ ನಂಬರೇ ಕೊಟ್ರೆ OTP ಅದೇ ನಂಬರಿಗೆ ಹೋಗುತ್ತೆ, ಅಲ್ಲೂ ಗೋಲ್ಮಾಲ್ ಮಾಡ್ತಾರೆ. ಏರ್ಪೋರ್ಟ್ ನಲ್ಲಿ 3.5 kg ಗಾಂಜಾ ಸಮೇತ ತಮಿಳುನಾಡಿನ ಶರತ್ ಕುಮಾರ್ ಬಂಧನ ಆಗುತ್ತೆ. ದೊಡ್ಡಬಳ್ಳಾಪುರ 5 ಎಕರೆ ರಾಜಶೇಖರ್ ಜಮೀನಿನ RTCಯನ್ನ ನೀಡಿ ಶೂರಿಟಿಯನ್ನ ಕೊಡಿಸ್ತಾರೆ. ಗುಡಿಬಂಡೆಯ ಅರಣ್ಯಾಧಿಕಾರಿ ರಾಜಶೇಖರ್ ಸರ್ಕಾರಿ ಅಧಿಕಾರಿಯ RTC ಆಧಾರ್ ಕಾರ್ಡ್ ಅನ್ನೇ ನಕಲಿ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಈ ಗ್ಯಾಂಗ್ ಮಾಡಿದ್ದು ಇದು ಗೋಲ್ಮಾಲ್. ಮಾದಕ ದ್ರವ್ಯ ಮಾರಾಟ ಪ್ರಕರಣದಲ್ಲೂ ನಕಲಿ ಶೂರಿಟಿಯನ್ನ ಗ್ಯಾಂಗ್ ಕೊಡಿಸಿದೆ. RTC ಜೊತೆ ಆಧಾರ್ ಕಾರ್ಡ್ನ ಮೂಲಕ ಕೋರ್ಟಿಗೆ ನಕಲಿ ವ್ಯಕ್ತಿ ಹಾಜರಾಗಿತ್ತು. ಇದ್ಯಾವುದರ ಬಗ್ಗೆಯೂ ಕೂಡ ರಾಜಶೇಖರ್ ಅವ್ರಿಗೆ ಮಾಹಿತಿನೇ ಇಲ್ಲ. ಅಸಲಿ ರಾಜಶೇಖರ್ಗೆ ನಕಲಿ ರಾಜಶೇಖರ್ ಕೋರ್ಟಿಗೆ ಹಾಜರಾಗಿತ್ತು. ಆದ್ರೆ ಅಸಲಿ ರಾಜಶೇಖರ್ರ ಪಹಣಿ ದಾಖಲೆ ಏನಿದೆ ಅವೆಲ್ಲವೂ ಕೋರ್ಟಿಗೆ ಸಬ್ಮಿಟ್ ಆಗುತ್ತೆ. RTC ಆಧಾರ್ ಕಾರ್ಡ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆದ್ರೆ ಫೋಟೋ ಮಾತ್ರ ನಕಲಿ. ಇದೇ ನಕಲಿ ಫೋಟೋದಲ್ಲಿರುವಂತ ಈ ನಕಲಿ ವ್ಯಕ್ತಿ ಕೋರ್ಟಿಗೆ ಹಾಜರಾಗ್ತಾರೆ. ಈ ಖತರ್ನಾಕ್ ಗ್ಯಾಂಗಿನ ನಿಜ ಬಣ್ಣವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈಗ ಬಯಲಿಗೆಳೆದಿದೆ. ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.